ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಹೇಂದ್ರ ಅಂತ. ನನಗೆ ಫಿಶಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅದಕ್ಕೆ ಫಿಶಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸಪೋರ್ಟ್ ಮಾಡಿ. ಹಿಂಗೆ ನೋಡಿ, ಫಿಶಿಂಗ್ ಮಾಡೋಕ್ಕೆ ಮೆಟೀರಿಯಲ್ ತಂದಿದ್ದೀನಿ. ಇದು ರಾಡು. ಫಿಶಿಂಗ್ ಮಾಡೋಕ್ಕೆ ಇಂಪಾರ್ಟೆಂಟು ಮೇನ್ ಫಿಶಿಂಗ್ ರಾಡ್ ಅಂತ. ಇದು ನಮಗೆ ಕಾಸ್ಟು 700 ಆಯಿತು. ನೋಡಿ, ಈ ಥರ ಬರುತ್ತೆ. ಚೆನ್ನಾಗಿದೆ. ಇದಕ್ಕಿಂತ ಹೆವಿ ಮೆಟೀರಿಯಲ್ ಇರುತ್ತೆ. ಅದು ನಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಬಜೆಟ್ ಫ್ರೆಂಡ್ಲಿ ತಂದಿದ್ದೀನಿ. ಬೇಕಾಗಿರೋ ಥರದ್ದೆಲ್ಲ ನೋಡಿ ಫ್ರೆಂಡ್ಸ್. ಬಿಟ್ಟಾದ್ಮೇಲೆ ಈ ಥರ ಬರುತ್ತೆ. ನೋಡಿ, ಈ ಥರ ಎಷ್ಟೇ ಬೆಂಡ್ ಮಾಡಿದ್ರೆ ಏನಾಗಲ್ಲ. ಹೆವಿ ಮೆಟೀರಿಯಲ್ಲು 5 kg ಗಂಟ ಎಳಿಬೋದು ಮೀನು ಇದರಲ್ಲಿ. ಈ ಥರ ಇರುತ್ತೆ. ಇದಕ್ಕೆ ರೀಲ್ ತಂದಿದ್ದೀವಿ ನೋಡಿ. ರೀಲ್ ಇದು ನಮಗೆ ಕಾಸ್ಟು ಇದು ಸೇಮ್ 700 ಆಯಿತು. ಥರ ಇರುತ್ತೆ. ಸ್ವಲ್ಪ ಕಲೆಕ್ಷನ್ ಕೊಡಬೇಕು. ಎಲ್ಲ ಕಲೆಕ್ಷನ್ ಕೊಟ್ಮೇಲೆ ಈ ಥರ ಬರುತ್ತೆ. ಇದು ಹಿಂಗೆ ಹಾಕಿ ಹಿಂಗೆ ಸ್ಪಿನ್ ಮಾಡೋದಷ್ಟೇ. ಮೀನು ಹೂವು ಬಂದಂಗೆ ಬರುತ್ತೆ. ತಿರಿತಾ ಇದ್ದರೆ ಹೂವು ಬಂದಂಗೆ ಬರುತ್ತೆ ಮೀನು. ಇದು ನಮಗೆ 700 ಆಯಿತು. ಈಗೆಲ್ಲ ಹೆವಿ ಅಮೌಂಟ್ದೆಲ್ಲ ಆಯಿತು. ಈಗ ಸ್ಮಾಲ್ ಅಮೌಂಟ್ ತೆಗೋಣ ಐಟಮು. ಇಷ್ಟು ಐಟಮ್ ತಂದಿದ್ದೀವಿ. ಇದು ನೋಡಿ, ಏನಂತಾರೆ ಇದಕ್ಕೆ? ಕ್ರಾಪ್ಸು, ಕಪ್ಪೆ. ನಮ್ಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ, ಕನ್ನಡದಲ್ಲಿ ಹೇಳ್ತೀನಿ. ಇದು ಕಪ್ಪೆ. ಇದು ಹಸಿರು ಕಪ್ಪೆ. ಇದು ಯೆಲ್ಲೋ ಕಪ್ಪೆ. ಸ್ನೇಕ್ ಹೆಡ್ ಹೊಡೆಯೋಕ್ಕೆ. ಇದು ಸ್ವಲ್ಪ ಸೈಜ್ ಇದೆ, ಸ್ವಲ್ಪ ಸೈಜ್ ಕಮ್ಮಿ ಇದೆ. ಇದು ನೋಡಿ, ಈ ಥರ ಬರುತ್ತೆ. ಇದು 2 ಉಕ್ಸ್ ಬರುತ್ತೆ. ಈ ಕಡೆ ಒಂದು ಉಕ್ಸು, ಈ ಕಡೆ ಒಂದು ಉಕ್ಸು. ಹಿಂಗಿರುತ್ತೆ. ಅವ್ಲ ಮೀನು ಈ ಥರ ಬಂದು ಹಾಕ್ದಾಗ ಸ್ನೇಕ್ ಹೆಡ್ ಬಂದು ಹಿಂಗೆ ಬಾಯಿಗೆ ಹಾಕ್ದಾಗ ಈ ಥರ ಲಾಕ್ ಆಗುತ್ತೆ. ಇದು ಬಿಗ್ಗು. ಇದರಲ್ಲೇ ಸ್ಮಾಲ್ ತಂದಿದ್ದೀನಿ. ಯಾಕಂದ್ರೆ ಒಂದೊಂದು ಜಾಗದಲ್ಲಿ ಬಿಗ್ ಇರೋಲ್ಲ. ಚಿಕ್ಕದಕ್ಕೆ ಬಾಯಿ ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಒಂದು ಬಿಗ್ ತಂದಿದ್ದೀನಿ. ಇದು ನೋಡಿ, ಇದು ಈ ಥರ ಇದೆ. ಇದು ತುಂಬ ಇಷ್ಟ ಆಯ್ತು ನನಗೆ. ಇದರಲ್ಲಿ ಪಕ್ಕ ಹೊಡಿತೀನಿ ಮೀನು ಅಂತ ಅನಿಸುತ್ತೆ ನನಗೆ. ನೋಡೋಣ, ಆ ಕಾಡೆ ಕೇಳಿದಾಗ ಗೊತ್ತಾಗುತ್ತೆ ಯಾವುದ್ರಲ್ಲಿ ಹೊಡಿತೀನಿ, ಯಾವುದ್ರಲ್ಲಿ ಹೊಡೆಯಲ್ಲ ಅಂತ. ಆದರೆ ಹೇಳಿರ್ತೀನಿ ನಿಮಗೆ. ನೋಡಿ, ಪಕ್ಕ ಒಂದು ಅಂದಾಜಲ್ಲಿ ಹೇಳಿರ್ತೀನಿ. 2ರಲ್ಲಿ ಹೊಡಿತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಸ್ಮಾಲ್ ಇದೆಯಲ್ಲ, ಇದರಲ್ಲಿ ಹೊಡಿತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೇನಂತಾರೆ ಅಂದರೆ ಸ್ಪೂನ್ ಅಂತಾರೆ. ಸ್ಪೂನ್ ಅಲ್ಲ ಇದು. ಸ್ಪೂನ್ ಅಂದರೆ ಇನ್ನು ದೊಡ್ಡದು ಬರುತ್ತೆ. ಇದು ಫಿಶಿಂಗ್ ವಿತ್ ಸ್ಪೂನ್ ಈ ಥರ ಇರುತ್ತೆ. ಇದು ಇಲ್ಲಿಗೆ ಇದು ಹಾಕೋದು. ಇಲ್ಲಿಗೆ ಹಾಕಿ ಹಿಂಗೆ ಎಳೆದ್ರೆ ಹಿಂಗೆ ಬರುತ್ತೆ. ಇದೆಲ್ಲ ಪಳ ಅಂತ ಇರುತ್ತೆ ನೀರಲ್ಲಿ. ಸೂರ್ಯನ ಬೆಳಕ್ಕೆ ಪಳ ಅಂತ ಇರುತ್ತೆ. ಇಲ್ಲಿರುತ್ತೆ ಉಕ್ಕು. ಈ ಮೀನಿಗೆ ಬಾಯಿ ಹಾಕಕ್ಕೆ ಬಂದಾಗ ಇಲ್ಲಿಗೆ ಮೀನು ಲಾಕ್ ಆಗುತ್ತೆ. ಹಿಂಗೆ ಬರುತ್ತೆ ನೀರಲ್ಲಿ. ಈ ಥರ ಬಂದು ಈ ಥರ ಲಾಕ್ ಆಗುತ್ತೆ. ಇದು 150. ಇದು 150. ಇದು ಸೇಮ್ ಅನಿಸ್ತಪ್ಪ. ಸೇಮ್. ಇದೆಲ್ಲ ಮಾಮೂಲಿ 15 ರೂಪಾಯಿ 20 ರೂಪಾಯಿ. ಸ್ಮಾಲು, ಬಿಗ್ಗು. ಇದು ಉಕ್ಸು. ಎಷ್ಟು ನಂಬರ್ ಅಂದರೆ ಇದು ನಂಬರ್ 12 ಉಕ್ಸು. ಈ ಥರ ಬರುತ್ತೆ. ಹೆವಿ ಮೆಟೀರಿಯಲ್ ಮಾತ್ರ. ಮೀನು ಸಿಕ್ಕಿದ್ರೆ ಈ ಥರ ಬರುತ್ತೆ. ಹೆವಿ ಮೆಟೀರಿಯಲ್ಲು ನೋಡಿ ಎಷ್ಟಿದೆ ಅಂತ. ಯಾಕಂದ್ರೆ ನಾವು ಎಷ್ಟು ಬೇಕು ಅಷ್ಟೇ ತಗೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಇರಬೇಕು. ಯಾಕಂದರೆ ಕಿತ್ತೋಗ್ಬಿಡ್ತವೆ. ಎಷ್ಟು ಬೇಕು ಅಷ್ಟೇ ತಗೊಂಡು ಹೋಗಿದ್ರೆ ಆಮೇಲೆ ಸುಮ್ಮನೆ ಫಿಶಿಂಗ್ ಮಾಡೋಕ್ಕಾಗದೆ ಬರೋಕ್ಕಾಗುತ್ತೆ. ಅದಕ್ಕೆ ತಗೋತೀವಿ. ಒಂದೇ ಸಲ ತಗೊಳ್ಳಬಾರ್ದು ಅಂತ ಒಂದೇ ಸಲ ತೊಗೊಂಡಿದ್ದೀನಿ. ಇನ್ನೊಂದು ತೋರಿಸ್ಲಿಲ್ಲ. ಇದು ಸ್ಪೂನೇ. ಇದು ಗೋಲ್ಡನ್ ಸ್ಪೂನು. ಮಧ್ಯದಲ್ಲಿ ಇದು ಬರುತ್ತೆ. ಮಧ್ಯದಲ್ಲಿ ವೈಟ್ ಕಲರ್ ಸ್ಪೂನ್ ಬರುತ್ತೆ, ಸ್ಮಾಲು. ಮೇಲ್ಗಡೆ ಫುಲ್ ಗೋಲ್ಡ್. ಇದೆಲ್ಲ ಗೆಂಡೆ ಮೀನಿಗೆ, ಹುಲ್ಗೆಂಡೆಗೆ ಅಂಥ ಮೀನಿಗೆ ಸರಿ. ಹರಿಯ ನೀರಲ್ಲಿ ಹೊಡಿಬೋದು ಇದನ್ನು. ಹರಿಯ ನೀರಲ್ಲಿ ಹೊಡೆದ್ರೆ ಪಕ್ಕಾ ಮೀನು ಮಿಸ್ ಇಲ್ಲ. ಇದಕ್ಕೆ ಉಕ್ಸ್ ಎಷ್ಟಿರುತ್ತೆ ಅಂತಂದರೆ 3 ಉಕ್ಸ್ ಇರುತ್ತೆ. ಸಿಂಗಲ್ ಉಕ್ಸ್ ಅಲ್ಲ, ಇದಕ್ಕೆ 3 ಉಕ್ಸ್ ಇರುತ್ತೆ. ಈ ಥರ ಇರುತ್ತೆ. ಇದು ನೀರಲ್ಲಿ ಎಳಿತಾ ಇದ್ದರೆ ಪಳ ಅಂತ ಇರುತ್ತೆ. ಹಿಂಗೆ ಎಳಿಬೇಕಾದ್ರೆ ಮೀನು ಲಾಕ್ ಆಗುತ್ತೆ ಇದಕ್ಕೆ. ನೋಡಿ, ಇದು ಮೆಟೀರಿಯಲ್ ಸೂಪರಾಗಿದೆ. ನನಗೆ ಇಷ್ಟ ಆಯಿತು.
ಏನಪ್ಪ ಅಂದರೆ ಅಖಾಡದಲ್ಲಿ ತೋರಿಸ್ಬೇಕು ಇದು ಹೆಂಗೆ ಅಂತ, ಯಾವ ಥರ ಇದರಲ್ಲಿ ಯಾವ ಥರ ಇದಾಗುತ್ತೆ ಅಂತ. ಇದಾಯ್ತಲ್ವಾ. ಮೇನ್ ರೀಲ್ಸ್ ಇದು 600 ಮೀಟ್ರ್ ಇದೆ. 600 ಮೀಟ್ರು ಬೇಕಾದಷ್ಟು. ನಾವೆಲ್ಲ ಊರಲ್ಲಿ ಮೀನು ಹಿಡಿಬೇಕಾದ್ರೆ 60 ರೂಪಾಯಿ 70 ರೂಪಾಯಿ ಕೊಟ್ಬಿಟ್ಟು ತಗೋತಿದ್ವು. 50 ಮೀಟ್ರು 60 ಮೀಟ್ರು ಅಷ್ಟು. ಇದು 600 ಮೀಟ್ರ್ ಇದೆ, ಬೇಕಾದಷ್ಟು ನಮಗೆ. ಅದೇನಪ್ಪ ಅಂದರೆ ಊರಲ್ಲಿ ಹಿಡಿಯೋ ಥರ ಹಿಡಿತಲ್ಲವ, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ, ಅದಕ್ಕೋಸ್ಕರ. ಇದು ನೋಡಿ, ಇವು ಲಾಕ್ಗಳಿವು. ನಮ್ಗೆ ಯಾವ್ದ್ಯಾವ್ದು ಬೇಕು ಅದು ಸೇರಿಸ್ಕೊಳ್ಳೋಕ್ಕೆ ಲಾಕ್ ಇವು. ಎಲ್ಲ ಬಿಚ್ಚಿ ಬಿಚ್ಚಿ ಗಂಟಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಇದೆಲ್ಲ ಲಾಕ್ಸು. ಇದು ನಿಮಗೆ ತೋರಿಸಿದ್ದು ಇದು 12ನೇ ನಂಬರು, ಇದು 10 ನಂಬರು. 2 ನಂಬರ್ ಸಣ್ಣ. ಎಲ್ಲ ಒಂದು ಬಾಕ್ಸ್ ತಗೊಳಕ್ಕಾಗಲ್ಲ, ಬಜೆಟ್ ಇಲ್ಲ, ಅದಕ್ಕೋಸ್ಕರ ತೊಗೊಂಡು. ಇವೆಲ್ಲ ಲಾಕ್ಸ್ ಇವು. ಇವಿ ಮೆಟ್ರಿಯಲ್. ಮೊದಲ ನಾವು ಚಿಕ್ಕ ವಯಸ್ಸಲ್ಲಿ ತಗೋತಿದ್ವು, ಮೀನು ಸಿಕ್ಕಿದ್ರೆ ಗಾಣನೇ ಮುರಿದೋಯ್ತಿತ್ತು ಅಂತ ತಗೋತಿದ್ವು. ಇವಾಗ ನೋಡಿ ಹೆಂಗಿದೆ ಅಂತ. ಇಷ್ಟು ತಂದಿದ್ದೀವಿ. ನಮಗೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂದರೆ 2300 ರೂಪಾಯಿ ಆಯಿತು, ಇಷ್ಟಕ್ಕೆ ಸೇರಿಸಿ. ಇದು ಗೋಲ್ಡನ್ ಸ್ಪೂನು, ಇದು ಸಿಲ್ವರ್ ಸ್ಪೂನ್ ವಿತ್ ಫಿಶ್ಶು, ಸಿಲ್ವರ್ ಸ್ಪೂನ್ ವಿತ್ ಫಿಶ್ಶು ಈ ಥರ ಬರುತ್ತೆ. ಇದನ್ನು ಇಲ್ಲಿ ಲಾಕ್ ಮಾಡೋದು. ಈ ಥರ ಇಲ್ಲಿ ಲಾಕ್ ಮಾಡಿ ಹಿಂಗೆ ಹೇಳಿದ್ರೆ ಇದು ಪಳ ಅನ್ನುತ್ತೆ. ಇದು ಕೆಳಗಡೆ ಮೀನು ಇರುತ್ತಲ್ಲ, ಮೀನಿಗೆ ಬಂದು ಬಾಯಿ ಹಾಕ್ದಾಗ ನಮಗೆ ಫಿಶಿಂಗ್ ಆಗುತ್ತೆ. ಇದೆಲ್ಲ ಮಾಮೂಲಿ, ಗೊತ್ತಲ್ಲ ನಿಮಗೆ. ದಾರ ಇದ್ರ ಒಳಗಡೆಯಿಂದ ತಗೋಬೇಕು. ಇದ್ರ ಒಳಗಡೆಯಿಂದ ತಗೊಂಡು ಇದನ್ನ ಹಿಂಗೆ ಲಾಕ್ ಮಾಡ್ಕೊಂಡ್ರೆ ನೀರಲ್ಲೋಗಿ ಹಿಂಗೆ ಕುಂತ್ಕೊಳ್ಳುತ್ತೆ. ಇದು ಒಳಗಡೆ ಎಳೆದಾಗ ಮೀನು ಎಳಿತಾ ಇದೆ ಅಂತ ಗೊತ್ತಾಗುತ್ತೆ. ಇಷ್ಟು ಐಟಮ್ ತಂದಿದ್ದೀವಿ. ಇದು ಫ್ರಾಕ್ಸು. ಇಷ್ಟರಿಂದ ನಮಗೆ ಕಾಸ್ಟ್ ಆಗಿದ್ದು 2300 ರೂಪಾಯಿ. ಇಷ್ಟು ಐಟಮ್ ತಂದಿದ್ದೀವಿ ಫ್ರೆಂಡ್ಸ್. ಈಗ ಈ ರಾಡ್ಗೆ ರೀಲ್ ಸೆಟ್ ಮಾಡೋಣ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಅಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ, ಹೊಸೊಬ್ಬರು ನೋಡ್ತಾ ಇದ್ದರೆ ಅಂಥವ್ರಿಗೋಸ್ಕರ. ಈ ಥರ ಹಾಕಿ ಈ ಥರ ಟೈಟ್ ಮಾಡಿದ್ರೆ ಇದು ಟೈಟ್ ಆಗುತ್ತೆ, ಆಯಿತಾ. ಟೈಟ್ ಮಾಡಿದ್ರೆ ಈ ಥರ ಆಗುತ್ತೆ. ಹಿಂಗೆ ನೋಡಿ, ರಾಡ್ ರೆಡಿ ಆಯಿತಾ. ಹಿಂಗೆ ಸ್ಪಿನ್ ಮಾಡೋದಷ್ಟೇ, ಹಿಂಗೆ ಸ್ಪಿನ್ ಮಾಡೋದಷ್ಟೇ. ನೋಡಿ ಈ ಥರ ಇದ್ರ ಒಳಗಡೆ ತಗೊಂಡು ಈ ಥರ ಒಳಗಡೆ ತಗೊಂಡ್ರೆ ಈ ಥರ ತಗೊಂಡು ಹೋಲ್ ದೊಡ್ಡ ಭತ್ತ ಏನು ಕಷ್ಟ ಆಗಲ್ಲ. ಹೋಲ್ ಚಿಕ್ಕ ಇದ್ದಾಗಲೇ ಕಷ್ಟ. ಈ ಥರ ತಗೊಳ್ಳೋದು. ಈ ಥರ ತಗೊಂಡು ಇಲ್ಲಿ ಲಾಕಿರುತ್ತೆ, ಲಾಕ್ ಹಿಂಗೆ ಓಪನ್ ಮಾಡಿ ಇದು 3 ಗುಣಿಕೆ ಹಾಕಿದೆ ಫಸ್ಟೇ, ಅದಕ್ಕೆ ಟೈಪ್ ಮಾಡ್ಕೊ ಈ ಥರ. ಆಯಿತಾ. ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ 3 ಗುಣ್ಕಲ್ಲ ಇಲ್ಲಿ ಗಂಟು ಹಾಕೋಬೇಕಿಲ್ಲ. ಲಾಸ್ಟಲ್ಲಿ ಎಂಡಲ್ಲಿ ಗಂಟು ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಹಿಡಿದು ಸುತ್ತಬೇಕು. ಟೈಟಾಗಿ ಹಿಡಿದು ಸುತ್ತಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಸುತ್ತಿದ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ ರೀಲು, ಜಾಸ್ತಿ ಲೂಸ್ ಆಗಲ್ಲ. ಈ ಥರ ಟೈಟಾಗಿ ಸುತ್ಕೋಬೇಕು ಕ್ಲೀನಾಗಿ. ಅದು ರೀಲ್ ಎಷ್ಟು ಹಿಡಿಯುತ್ತೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಸುತ್ಕೋಬೇಕು. ನಾವು 600 ಮೀಟ್ರ್ ಇರೋದ್ರಿಂದ ನಾವು ಫುಲ್ಲಾಗಿ ಸುತ್ಕೋತೀವಿ. ಸ್ವಲ್ಪ ಇರಲಿ, ಜಾಸ್ತಿ ಉದ್ದ ಇದ್ದಷ್ಟು ಚೆಂದ. ರೀಲ್ ಯಾವಾಗಲೂ ಫುಲ್ಲಾಗಿರ್ಬೇಕು ಅದರಲ್ಲಿ. ನೋಡಿ ಇರುತ್ತೆ. ಸುತ್ತಿದ ಮೇಲೆ ಈ ಥರ ಬರುತ್ತೆ ಟೈಟಾಗಿ. ಲೈನು ಟೈಟಾಗಿ ಸುತ್ಕೋಬೇಕು. ಟೈಟಾಗಿ ಸುತ್ಕೊಂಡ್ರೆ ಹಿಂಗೆ ಬರುತ್ತೆ. ಲೂಸ್ ಆದರೆ ಎಲ್ಲ ಇದಾಗುತ್ತೆ. ಟೈಟಾಗಿ ಈ ಥರ ಸುತ್ಕೋಬೇಕು. ಈ ಥರ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಈ ಥರ ಒಳ್ಳೆ ಪಳ ಅಂತ ಇದೆ. ಈ ಥರ ಸುತ್ಕೊಂಡ್ರೆ ಹಿಂಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಔಟ್ಪುಟ್ ಈ ಥರ ಬಂದಿದೆ. ನೋಡಿ ಯಾವ ಥರ ಇದೆ. ಈ ಥರ ಲೈನ್ ಟೈಟಾಗಿರಬೇಕು. ಈಗೆಲ್ಲ ಸೆಟ್ಟಿಂಗ್ ಆಗಿದೆ. ನಾಳೆ ಫಿಶಿಂಗ್ ಹೋಗ್ತೀವಿ, ಫಿಶಿಂಗ್ ಮಾಡ್ತೀವಿ. ಫಿಶಿಂಗ್ ಮಾಡೋ ವೀಡಿಯೋ ಬರುತ್ತೆ. ನೋಡಿ ಈ ಥರ ಇದೆ. ಕಪ್ಪೆ ಹಾಕಿದ್ದೀವಿ. ಅದು ಸ್ನೇಕ್ ಹೆಡ್ ನೋಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.